ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ಭೈರವಾಷ್ಟಮಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಕಳ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಮಕ್ಕಳ ರ್ಯಾಲಿ ಹಮ್ಮಿಕೊಂಡಿದ್ದು ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಗ್ರಾಮೀಣ ಜನಪದ ಕ್ರೀಡೆಗಳು ಹಳ್ಳಿಯ ಸೊಗಡು, ಕಲೆ, ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಜೀವಂತವಾಗಿ ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ತಲೆಮಾರಿಗೂ ತಿಳಿಸಿಕೊಡಬೇಕಾಗಿದೆ ಎಂದು ಜಿಲ್ಲಾ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜನಪದ ಕ್ರೀಡೆಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೆ ಕುಶಾಲನಗರದಲ್ಲಿ ತಿಳಿಸಿದರು. ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳ ಮೇಳ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ, ಕುಶಾಲನಗರ ಸ್ಥಳೀಯ ಸಂಸ್ಥೆ ವತಿಯಿಂದ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಮಕ್ಕಳ ಮೇಳದ ಅಂಗವಾಗಿ ಏರ್ಪಡಿಸಲಾಗಿದ್ದ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಕ್ರೀಡೆಗಳಲ್ಲಿ ಪ್ರತಿ ಆಟದಲ್ಲಿ ಮಾನವೀಯ ಮೌಲ್ಯವಿದೆ. ಇದರಿಂದ ಮಕ್ಕಳಲ್ಲಿ ಸಾಮಾಜಿಕವಾಗಿ ಬೆಳೆಸಲು ಸಹಕಾರಿಯಾಗಿದೆ. ಇಂತಹ ಕ್ರೀಡೆಗಳು ಇಂದಿನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಮಕ್ಕಳ ಮೇಳ ಸಹಕಾರಿಯಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ, ಮಕ್ಕಳ ಮೇಳದಲ್ಲಿ ಇಂತಹ ಕ್ರೀಡೆಗಳು ಶಾಲಾ ಮಕ್ಕಳಿಗೆ ಗ್ರಾಮೀಣ ಕ್ರೀಡೆಯನ್ನು ಪರಿಚಯಿಸಲು ಸಹಕಾರಿಯಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಜಿಲ್ಲಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಭಾಗವಹಿಸಿ ಮಾತನಾಡಿದರು. ಮಕ್ಕಳಿಗೆ ಜಾನಪದ ಕ್ರೀಡೆಗಳಾದ ಲಗೋರಿ, ಬುಗುರಿ, ಕುಂಟೆಪಿಲ್ಲೆ, ಗೋಲಿ, ತೂರು ಚೆಂಡು ಆಟ, ಗೋಣಿಚೀಲದ ಓಟ, ಬಲ ಪ್ರದರ್ಶನದ ಆಟ, ಕಣ್ಣು ಮುಚ್ಚಾಲೆ ಆಟ, ಹಗ್ಗ ಎಳೆದಾಟ, ಚೆಂಡಾಟ ಮುಂತಾದ ಆಟಗಳನ್ನು ಆಡಿಸುವ ಮೂಲಕ ಅವುಗಳ ಮೌಲ್ಯಗಳನ್ನು ಪರಿಚಯಿಸಲಾಯಿತು. ಮಕ್ಕಳು ಸಂತಸದಿಂದ ತಮ್ಮನ್ನ ವಿವಿಧ ಗ್ರಾಮೀಣ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಸಂತಸಪಟ್ಟರು. ಮಕ್ಕಳ ಮೇಳದಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳು ಸೇರಿದಂತೆ ದಳನಾಯಕರು, ಶಿಕ್ಷಕರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ PMಶ್ರೀ ಶಾಲೆ ಕುಶಾಲನಗರದಲ್ಲಿ ಗ್ರಾಮೀಣ ಕ್ರೀಡೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಬಹುಶಃ ಶಿಷ್ಟ ಆಟಕ್ಕೂ ಗ್ರಾಮೀಣ ಕ್ರೀಡೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಗ್ರಾಮೀಣ ಕ್ರೀಡೆ ಎಲ್ಲ ಆಟಗಾರರ ಮಾನವೀಯ ಮೌಲ್ಯವನ್ನು ಬೆಳೆಸುವಂತಹ ಒಂದು ಕ್ರೀಡೆ ಇದಾಗಿದೆ. ಆ ಮಾನವೀಯ ಮೌಲ್ಯವನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ. ಆದ್ದರಿಂದ ಗ್ರಾಮೀಣ ಕ್ರೀಡೆಯನ್ನು ಮರು ಜೀವನವನ್ನು ನೀಡಬೇಕಾಗಿದೆ. ಇಲ್ಲಿ ಒಟ್ಟು 14 ಗ್ರಾಮೀಣ ಕ್ರೀಡೆಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೆವು. ಕುಂಟಾಟ, ಮೊಳಕಾಲ ಕೆಳಗೆ ಚೆಂಡು ಹೊಡೆಯುವಂಥದ್ದು, ಬುಗುರಿ, ಗೋಲಿ, ಕಾವಲುಗಾರಾಟ, ಸಹ ಆಟಗಾರರನ್ನು ಹುಡುಕುವಂಥದ್ದು, ಒಗ್ಗೂಡಿಸುವ ಆಟ, ಬುಗುರಿ, ಗೋಲಿ, ಗೋಣಿಚೀಲದ ಓಟ, ಕುಂಟೆಬಿಲ್ಲೆ, ಕಣ್ಣು ಮುಚ್ಚಾಲೆ ಆಟ, ತೂರು ಚೆಂಡು, ಹೀಗೆ ಒಟ್ಟು 14 ಆಟಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೆವು. 14 ಆಟಗಳು ಮಕ್ಕಳಿಗೆ ಪರಿಚಯ ಆಗೋ ರೀತಿಯಲ್ಲಿ 14 ಗುಂಪುಗಳನ್ನು ಮಾಡಿದೆವು. ಒಂದೊಂದು ಗುಂಪುದಲ್ಲಿ ಒಂದೊಂದು ಆಟ ಮುಗಿದ ಮೇಲೆ ಅವರು ರೊಟೇಷನ್ ಸಿಸ್ಟಮಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ಆಟ ಪರಿಚಯ ಆಗಬೇಕು. ಆಟದ ಪರಿಚಯ ಜೊತೆಗೆ ಆಟದ ಮೌಲ್ಯವನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು. ಆ ಆಟದ ಮೌಲ್ಯದ ಜೊತೆಗೆ ಬದುಕಿನ ಮೌಲ್ಯ ಅದಕ್ಕೆ ಹೇಗೆ ಹೋಲಿಕೆ ಆಗಿದೆ ಎಂಬುದನ್ನು ಅವರು ಅರಿತುಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ಆ ವ್ಯಕ್ತಿಯ ವಿಕಸನ ಸಾಧ್ಯ ಆಗುತ್ತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಕೋನವನ್ನು ಇವತ್ತು ಇಟ್ಕೊಂಡು ಈ ಆಟವನ್ನು ಹಮ್ಮಿಕೊಂಡಿದ್ದೆವು. ಧನ್ಯವಾದಗಳು. ನಾನು ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇದ್ ಅಂತೇಳಿ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರದಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು PhD ಇದ್ರ ಮೇಲೆ ಗ್ರಾಮೀಣ ಆಟದ ಬಗ್ಗೆನೇ ಸಂಶೋಧನೆಯನ್ನು ಮಾಡಿದ್ದೀನಿ. ಗ್ರಾಮೀಣ ಆಟಗಳು ಮತ್ತು ಸಾಮಾಜಿಕ ಮೌಲ್ಯಗಳು, ಪ್ರತಿ ಗ್ರಾಮೀಣ ಆಟಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯ ಇದೆ ಅನ್ನುವಂಥದ್ದನ್ನೇ ನಾನು ಸಂಶೋಧನೆ ಮಾಡಿ ಆ ವಿಚಾರವನ್ನು ಇವತ್ತು ಎಲ್ಲ ಮಕ್ಕಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಇದು ಡಿಸೆಂಬರ್ 21, 22 ತಾರೀಕು ಶನಿವಾರ ಭಾನುವಾರ ನಮ್ಮ ಭಾರತ್ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಕೊಡಗು ಜಿಲ್ಲೆ ಹಾಗೂ ಸ್ಥಳೀಯ ಸಂಸ್ಥೆ ಕುಶಾಲನಗರ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರದ PMಶ್ರೀ ಸರ್ಕಾರಿ ಮಾದರಿ ಪಕ್ಷದಲ್ಲಿ 2 ದಿನಗಳ ಕಾಲ ಬೃಹತ್ ಸ್ಕೌಟ್ ಗೈಡ್ಸ್ ಮಕ್ಕಳ ಮೇಳನ್ನು ರ್ಯಾಲಿಯನ್ನು ಏರ್ಪಡಿಸಲಾಗಿದೆ. ಅದರ ಅಂಗವಾಗಿ ಶನಿವಾರ ಮಕ್ಕಳು ಪರಿಸರ ಜಾಗೃತಿಯನ್ನು ಅರಿಮೂಡಿಸಿದರೆ ಶಾಸಕರು ಬಂದು ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಮಕ್ಕಳು ತಮ್ಮ ಭವಿಷ್ಯತ್ತಿನಲ್ಲಿ
ಉತ್ತಮ ಮೌಲ್ಯ ಬೆಳೆಸ್ಕೊಳ್ತಕ್ಕಂಥದ್ದು, ಸಾಮಾಜಿಕ ಮೌಲ್ಯಗಳು ಬೆಳೆಸ್ಕೊಳ್ತಕ್ಕಂಥದ್ದು, ರಾಷ್ಟ್ರೀಯ ಭಾವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಹಾಗೆ ಪರಸ್ಪರ ಸೌಹಾರ್ದತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋ ದಿಸೆಯಲ್ಲಿ 2 ದಿನಗಳ ಏರ್ಪಡಿಸಿದ ಈ ಮಕ್ಕಳ ರ್ಯಾಲಿಯನ್ನು ನಮ್ಮ ಸ್ಕೌಟ್ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತರಾದ ಸಂಜಯ್ ಸರ್ ಉದ್ಘಾಟನೆ ಮಾಡಿ ಮಕ್ಕಳ ಶುಭಾಶಯ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಶಿಬಿರ ಆಗಲಿ, ತರಬೇತಿಗಳು, ಸರ್ವಧರ್ಮ ಪ್ರಾರ್ಥನೆ, ಗ್ರಾಮೀಣ ಕ್ರೀಡಾಕೂಟಗಳು ಹೀಗೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ದಿನ ಭಾನುವಾರ ನಮ್ಮ ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳು ಜನಪದ ವಿಷಯದಲ್ಲಿ ಗ್ರಾಮೀಣ ಕ್ರೀಡೆ, ಜನಪದ ಕ್ರೀಡೆ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಸದಾಶಿವ ಪಲ್ಲೆ ಸರ್, ನಮ್ಮ ಕೊಡಗು ಜಿಲ್ಲಾ ದೈಹಿಕ ಶಿಕ್ಷಕರ ಗ್ರೇಡ್ 1 ಇದರ ಅಧ್ಯಕ್ಷರು, ಅವರು ಇವತ್ತು ಹಲವಷ್ಟು ಮಕ್ಕಳಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಅದು ಲಗೋರಿ ಆಗ್ಬೋದು, ಬುಗುರಿ ಇರ್ಬೋದು, ಗೋಣಿಚೀಲದೋಟ ಇರ್ಬೋದು, ಜನಪದ ಕ್ರೀಡೆಗಳನ್ನು ಉಳಿಸ್ಬೇಕಂತ ಮಾಡ್ತಾರೆ. ಈ ಒಂದು ಕ್ರೀಡಾಕೂಟ ಮತ್ತು ಈ ರ್ಯಾಲಿ ಮಕ್ಕಳಲ್ಲಿ ಭವಿಷ್ಯತ್ತಿನಲ್ಲಿ ಉತ್ತಮ ಮೌಲ್ಯಗಳು ಬೆಳೆಸ್ಕೊಳ್ತದ್ದು, ಅವರು ರಾಷ್ಟ್ರದ ಭಾವೈಕ್ಯತೆ ಬೆಳೆಸ್ಕೊಂಡು ಉತ್ತಮ ಆರೋಗ್ಯಕ್ಕೆ ಸಹಾಯ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸದಾಶಿವ ಪಲ್ಲೆದವರು ನಡೆಸ್ಕೊಡ್ತಕ್ಕಂಥ ಕ್ರೀಡಾಕೂಟ ಮಕ್ಕಳ ಒಂದು ಬಾಂಧವ್ಯನ ಬೆಳೆಸಲಿಕ್ಕೆ ಸಹಕಾರಿಯಾಗಿದೆ. ಅವರ ಈ ಬಗ್ಗೆ ಮಾಹಿತಿ ನೀಡಬೇಕಂತ ನಾನು ಕೋರ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ನಗರದ ನೌಕಿಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಂಸಿಎ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರತಿನಿತ್ಯ ಓದುವುದು ಪ್ರತಿಯೊಬ್ಬರ ಅಭ್ಯಾಸ ಆಗಿದೆ. ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯಿಂದ, ಶ್ರದ್ಧೆ, ಏಕಾಗ್ರತೆಯಿಂದ ಓದಿ ವಿದ್ಯಾವಂತರಾಗಿ ಸಮಾಜಕ್ಕೆ ಆದರ್ಶವಂತರಾಗಬೇಕೆಂದು ಡಾಕ್ಟರ್ ವೇಣುಗೋಪಾಲರಾವ್ ಕಿವಿಮಾತು ಹೇಳಿದರು. ಹಾಸನ ನಗರದ ನೌಕಿಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಂಸಿಎ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನೀವು ಪ್ರಾಮಾಣಿಕತೆಯಿಂದ ವ್ಯಾಸಂಗ ಮಾಡಬೇಕು. ಯಾರ ಬಲವಂತಕ್ಕೆ ಒಳಗಾಗದೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಮತ್ತು ತಮ್ಮ ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಮಾಜಮುಖಿ ಕಾರ್ಯಗಳನ್ನು ರೂಪಿಸಲು ಮತ್ತು ತಮ್ಮ ಸುತ್ತಲಿನ ವಾತಾವರಣದ ಬಗ್ಗೆ ಜ್ಞಾನದ ಅರಿವನ್ನು ತೆಗೆದುಕೊಳ್ಳಲು ವೃತ್ತಿಪರ ವ್ಯಾಸಂಗದ ಜೊತೆಗೆ ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ ಎಂದರು. ಕಾಲೇಜಿನ ಡೀನ್ ಆದ ಶ್ರೀಪಾದ ಮಾರ್ಕಂಡೆ ಮಾತನಾಡಿ, ವಿದ್ಯಾರ್ಥಿಗಳು ಕಾಲಹರಣ ಮಾಡದೆ ವ್ಯಾಸಂಗಕ್ಕೆ ಹೆಚ್ಚು ಒಲವು ತೋರಿಸಿ ನೀವು ಆಯ್ಕೆ ಮಾಡಿಕೊಂಡಿರುವ ವಿಷಯದ ಬಗ್ಗೆ ಅತಿ ಆಳವಾಗಿ ತಿಳಿದುಕೊಳ್ಳುವ, ಅಭ್ಯಾಸಿಸುವ ಅವಶ್ಯಕತೆ ಇದೆ. ಕಾರಣ, ನಾವು ಓದಿದ ನಂತರ ಮುಂದಿನ ವೃತ್ತಿ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಆ ದಿನದಲ್ಲಿ ಪರಿಹರಿಸುವ ಸಾಮರ್ಥ್ಯವನ್ನು ನಾವು ಕಲಿತರೆ ಹೆಚ್ಚು ಅನುಕೂಲಕರವಾಗಿರುವುದು. ನಿಮ್ಮ ಜ್ಞಾನದ ಮಟ್ಟ ಮತ್ತು ಮುಂದಾಲೋಚನೆಯಿಂದ ನಿಮಗೆ ಅನೇಕ ಅವಕಾಶಗಳು ಲಭ್ಯವಾಗಬಹುದು. ಆಗ ತಮ್ಮ ಜೀವನದಲ್ಲಿ ಸಂತಸದ ಕ್ಷಣಗಳು ಬರುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಎಂಸಿಎ ವಿಭಾಗದ ಮುಖ್ಯಸ್ಥರಾದ ವರದರಾಜ್, ಸಂದೀಪ್, ಕಾವ್ಯಶ್ರೀ, ಯಶಸ್ವಿನಿ, ಸಿಂಧು ಮತ್ತು ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. I know all of you are all aware of what to do in the campus. And parents also, I congratulate them to come, rather though at this age they do not require to accompany you to bring to the orientation. Maybe they would like to see the college, they wanted to listen what kind of vision the HODs, principal, and maybe they wanted to listen to their first batch students how things are going on. So as far as the placement part is concerned, take it off from your mind. Purely concentrate on what kind of the skills that you could acquire with the facilities that are available. I know that you are not very teacher dependent, but we have got the galaxy of the faculty. I would like to request to call Dean sir. He is the one who takes the ಒಳ್ಳೆ ಜಾಬ್ ನಿಮಗೆ ಬರೋ ಅವಕಾಶ ಇದೆ. ಪ್ರೊವೈಡೆಡ್ ಯು ಸ್ಟಡಿ ವೆಲ್, ಯು ಗ್ರ್ಯಾಬ್ ಇಟ್. ಫಾರ್ ಎಕ್ಸಾಂಪಲ್ ವಿಪ್ರೋ ಇಟ್ಸೆಲ್ಫ್, ಈಗ ವಿಪ್ರೋದಲ್ಲಿ ನೋಡಿ, ವಿಪ್ರೋದಲ್ಲಿ ಸಿಗೋದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ವಿಪ್ರೋದಲ್ಲಿ, ಇನ್ಫೋಸಿಸಲ್ಲಿ, TCS ಅಲ್ಲಿ ಇಂಟರ್ನ್ಶಿಪ್ ಸಿಗೋದು ನಮ್ಮ BE ಸ್ಟೂಡೆಂಟ್ಸ್ಗೆ ಕಷ್ಟಪಟ್ಟರು ಸಿಗಲ್ಲ. ಅದು ಈಗ MCA ಸ್ಟೂಡೆಂಟ್ಸ್ಗೆ ಸಿಕ್ಕಿದೆ. ಸೊ ಯು ಹ್ಯಾವ್ ಟು ಎವ್ರಿ ಒನ್ ನೆಕ್ಸ್ಟ್ ಇಂಟರ್ನ್ಶಿಪ್ ಅಲ್ಲಿ ಬರೀ 1 ಸ್ಟೂಡೆಂಟ್ ಇದ್ದಾರೆ. ಐ ವಾಂಟ್ ಸಮ್ 5-6 ಸ್ಟೂಡೆಂಟ್ಸ್ ಟು ಗೋ ಟು ವಿಪ್ರೋ, ಇನ್ಫೋಸಿಸ್, ಆ ಥರದಕ್ಕೆ ಹೋಗೋ ಥರ ನೀವು ಓದಬೇಕು. ನಂತರ 2 ವರ್ಷ ಆಯಿತು, ನೀವು ಇರೋದೇ 2 ವರ್ಷ. 2 ವರ್ಷನ ಇಫ್ ಯು ಡೆಡಿಕೇಟ್ ಮಾಡಿದ್ರೆ ಸರ್ಟನ್ಲಿ ಯು ಕ್ಯಾನ್ ಎಕ್ಸೆಲ್. ನಾನು ಕ್ಲಾಸ್ ತಗೊಂತಿದ್ದೆ ಫಸ್ಟ್ ಸೆಮ್ಮಲ್ಲಿ ನಾನು ಪಾಠ ಮಾಡಿದ್ದೀನಿ ಆ ಹುಡುಗರಿಗೆ. ದೇ ವೇರ್ ಗುಡ್. ದ ಫಸ್ಟ್ ಬ್ಯಾಚ್ ವಾಸ್ ವೆರಿ ಗುಡ್. ಸೆಕೆಂಡ್ ಬ್ಯಾಚ್ ಈಗ ಆನ್ಲೈನ್ ಅಂತ ಹೇಳಿದ್ದಾರೆ. ಸೊ ಐ ಮಿಸ್ ದ್ಯಾಟ್.
ರಿಸರ್ಚ್ ಮೆಥಡಾಲಜಿ ಇಟ್ ಕ್ಯಾನ್ ಬಿ ಆನ್ಲೈನ್ ಅಂತ ಹೇಳಿದ್ದಾರೆ. ಸೊ ಇಫ್ ಇಟ್ ಕಮ್ಸ್ ಟು ಮಿ ಐ ಸೇ ಬೆಟರ್ ಗೋ ಆನ್ಲೈನ್ ಓನ್ಲಿ ಅಂತ. ಯಾಕೆಂದರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಇರಲಿ ನಿಮಗೆ. ಕೋವಿಡ್ ಹ್ಯಾಸ್ ಟಾಟ್ ಯು ಸೋ ಮೆನಿ ಥಿಂಗ್ಸ್. ಸೊ ಆನ್ಲೈನಲ್ಲೂ ಪಾಠ ಮಾಡಿ ಅಂದರೆ ಓದಿ ಪಾಠ ಮಾಡೋ ಕ್ಲಿಯರ್ ಮಾಡೋ ಕೆಪಾಸಿಟಿ ನಿಮಗೆ ಇರಬೇಕು. ನಂತರ ಇನ್ನೂ ಒಂದಿದೆ, ವಿ ಆರ್ ವೆರಿ ಸ್ಟ್ರಿಕ್ಟ್ ಹಿಯರ್. ಅಟೆಂಡೆನ್ಸು 100% ನನಗೆ ಬೇಕೇ ಬೇಕು. ಅಟೆಂಡೆನ್ಸ್ ಆ್ಯಸ್ ಅ ಡೀನ್ ನಾನು ಮಾತಾಡ್ತಾ ಇದ್ದೀನಿ. 1 or 2 ಶಾರ್ಟೇಜ್ ಇದ್ರೂ ನಾವು ಸಹಿಸಲ್ಲ. ಲಾಸ್ಟಲ್ಲಿ ಬರ್ತಾರೆ ವಿತ್ ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕಾರ್ಕಳ ನಗರದ ಎಸ್ವಿಟಿ ಶಾಲಾ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಿದರು. ಕಾರ್ಕಳ ನಗರದ ಎಸ್ಪಿಟಿ ಶಾಲಾ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನಾಚರಣಾ ಸಮಾರಂಭ ನಡೆಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಮುಂಬಯಿಯ ರಾಜಯೋಗ ಶಿಕ್ಷಕಿ ರಾಜಯೋಗಿನಿ ಬಿ.ಕೆ. ಸುಕೇತ ಶೆಟ್ಟಿಯವರು ವಹಿಸಿದ್ದು, ಧ್ಯಾನ ಮಾಡಲು ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ. ಮೊಟ್ಟ ಮೊದಲು ನಾನು ಯಾರು, ಪರಮಾತ್ಮ ಯಾರು ಎಂಬುದನ್ನು ಅರಿತು ಧ್ಯಾನ ಮಾಡುವುದರಿಂದ ಪರಮಾತ್ಮ ಪ್ರೀತಿ ಪಡೆಯಲು ಸಾಧ್ಯ. ಪ್ರತಿದಿನ ಧ್ಯಾನಾಭ್ಯಾಸದಿಂದ ಆಂತರಿಕ ಶಾಂತಿ, ಜಾಗತಿಕ ಸದ್ಭಾವನೆ, ಮಾನಸಿಕ ಸ್ಪಷ್ಟತೆ, ಒತ್ತಡದಿಂದ ಮುಕ್ತಿಯ ಜೊತೆಗೆ ಆರೋಗ್ಯ ಲಾಭ ಹಾಗೂ ಭಾವನಾತ್ಮಕ ಸ್ಥಿರತೆಯೊಂದಿಗೆ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ಎಂದರು. ಮುಖ್ಯ ಅತಿಥಿಯಾಗಿ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯ ಸಂಸ್ಕೃತ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಶಣೈರವರು ಭಗವದ್ಗೀತೆಯ 18 ಅಧ್ಯಾಯದ ಕಿರುಪರಿಚಯ ನೀಡುತ್ತಾ, ಆತ್ಮವು ಬೆಂಕಿಯಿಂದ ಸುಡುವುದಿಲ್ಲ, ಆತ್ಮವನ್ನ ಆಯುಧದಿಂದ ಕತ್ತರಿಸಲಾಗುವುದಿಲ್ಲ, ಆತ್ಮವು ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಆತ್ಮಜ್ಞಾನ ಅವಶ್ಯವೆಂದರು. ಪೆಲತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಮೇಶ್ ನಾಯಕ್ ರವರು, ಧ್ಯಾನದ ಸಾರ ಮುಕ್ತಿಯಾಗಿದೆ, ಮುಕ್ತಿಯನ್ನು ಪಡೆಯಲು ಸತ್ಯಜ್ಞಾನ ಬೇಕಾಗಿದೆ. ಇಂತಹ ಜ್ಞಾನ ತಿಳಿಸುವಂತಹ ಆಧ್ಯಾತ್ಮಿಕ ಸೇವಾ ಕೇಂದ್ರಗಳು ಜಾಸ್ತಿಯಾಗಬೇಕಾಗಿದೆ ಎಂದರು. ಭಗವದ್ಗೀತಾ ಪ್ರೌಢಶಾಲಾ ಶಿಕ್ಷಕಿ ಶ್ರೀಮತಿ ಜಿ ವಿಜಯಲಕ್ಷ್ಮಿ ಕಿಣಿಯವರು, ಮಕ್ಕಳಿಂದ ಭಗವದ್ಗೀತೆಯ ಜ್ಞಾನದ ಸಾರ ಪ್ರಾರಂಭವಾಗಿ ನೈತಿಕ ಶಿಕ್ಷಣವನ್ನು ಮನೆಯವರು ಕೊಡಬೇಕಾಗಿದೆ ಎಂದರು. ಬಿಕೆ ಅನ್ನಪೂರ್ಣ ಸಂಸ್ಥೆಯ ಪರಿಚಯ ನೀಡಿದರು. ಬಿಕೆ ಸ್ಮಿತಾ ನಾಯಕ್ ರಾಜಯೋಗದಿಂದಾದ ಲಾಭ ತಿಳಿಸಿದರು. ಕುಮಾರಿ ಸನ್ನಿಧಿ ಪ್ರಾರ್ಥನೆ ಮಾಡಿದರು. ಬಿಕೆ ವರದರಾಯ ಪ್ರಭು ಸ್ವಾಗತಿಸಿ ಧನ್ಯವಾದ ಅರ್ಪಿಸಿದರು. ಸೇವಾ ಕೇಂದ್ರದ ಸಂಚಾಲಕಿ ಬಿಕೆ ವಿಜಯಲಕ್ಷ್ಮಿ ಕಾರ್ಯಕ್ರಮ ನಿರೂಪಿಸಿದರು. ವಿಶ್ವ ಧ್ಯಾನ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಧ್ಯಾನ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾನ, ಧಿ ಅಂತ ಹೇಳಿದ್ರೆ ಬುದ್ಧಿ, ಬುದ್ಧಿಯ ಕಡೆಗೆ ಯಾನ, ನಾವು ಬೆಳೆಸುವುದು, ಪ್ರಯಾಣವನ್ನು ಮಾಡುವುದು, ಬುದ್ಧಿಯ ಕಡೆಗೆ ಪ್ರಯಾಣವನ್ನು ಬೆಳೆಸುವುದು ಅಂತ ಹೇಳಿ ಅರ್ಥ. ನಾವು ಮೊದಲು ಜಪವನ್ನ ಮಾಡ್ತೇವೆ. ಜಪ ಅಂತ ಹೇಳಿದ್ರೆ ಏನು? ಭಗವಂತನ ನಾಮಸ್ಮರಣೆಯನ್ನ ಪ್ರೇಮದಿಂದ ಉಚ್ಚರಿಸುವುದು. ಈ ಉಚ್ಚಾರಣೆಯನ್ನ ಮಾಡ್ತಾನೆ ನಾವು ನಮ್ಮ ಬುದ್ಧಿಯ ಕಡೆಗೆ ಯಾನವನ್ನ ಮಾಡುವಂಥದ್ದು, ಇದು ಧ್ಯಾನ ಅಂತ ಹೇಳ್ಬೋದು. ಈಗ ಇವತ್ತು ಎಲ್ಲರಿಗೂ ಕೂಡ ಈ ಗೀತಾ ಜಯಂತಿಯ ಹಬ್ಬದ ಪರವಾಗಿ ಶುಭಾಶಯಗಳನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಕೂಡ. ಮತ್ತೆ ನಾವು ಈ ಭಗವದ್ಗೀತೆಯ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ. ಭಗವದ್ಗೀತೆ ಅಂತ ಹೇಳಿದ್ರೆ ಭಗವಂತನ ಬಾಯಿಯಿಂದ ಬಂದಂತಹ ಹಾಡು. ಗೀತೆ ಅಂತ ಹೇಳಿದ್ರೆ ಹಾಡಲ್ಪಟ್ಟದ್ದು ಅಂತ ಅರ್ಥ. ಭಗವದ್ಗೀತೆ ಅಂತ ಹೇಳಿದ್ರೆ ಭಗವದ್ಗೀತೆ, ಭಗವಂತನಿಂದ ಹಾಡಲ್ಪಟ್ಟದ್ದು ಅಂತ ಹೇಳಿ. ಇದು ಯಾಕೆ ವಿಶೇಷ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನು ಸ್ವತಃ ತನ್ನ ಬಾಯಿಂದ ಹೇಳಿದಂತಹದ್ದು. ಮಾರ್ಗಶಿರ ಶುಕ್ಲ ಏಕಾದಶಿಯ ದಿನದಂದು ಹೇಳಿದಂತಹ ದಿನ ಇದು ಗೀತಾ ಜಯಂತಿಯ ದಿನ. ಅರ್ಜುನನನ್ನ ನಿಮಿತ್ತವಾಗಿಟ್ಟುಕೊಂಡು, ಅರ್ಜುನ ಶ್ರೀಕೃಷ್ಣನ ಸ್ನೇಹಿತ. ಅಂದ್ರೆ ಭಕ್ತಿಯಲ್ಲಿ ನವವಿಧ ಭಕ್ತಿ ಇದೆ. ಅದರಲ್ಲಿ ಈ ಸ್ನೇಹಿತ ಸಖ್ಯ ಅನ್ನೋದು ಕೂಡ ಒಂದು ಆ ನವವಿಧ ಭಕ್ತಿಯಲ್ಲಿ ಒಂದು. ಈ ಅರ್ಜುನನ ಸಖ್ಯ ಭಕ್ತಿ ಅನ್ನೋದು ಏನಿದೆ ಅದು ಅತ್ಯಂತ ಹತ್ತಿರ. ನಾವು ಯಾರಕ್ಕ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಿರ್ಬೋದು, ನಮ್ಮ ಸ್ನೇಹಿತರ ಹತ್ರ ನಾವು ಹೇಳ್ಕೊಡ್ತೇವೆ. ಎಲ್ಲ ನಾವು ಶಾಲೆಯಲ್ಲೆಲ್ಲ ನೋಡ್ತೇವೆ, ಮನೆಯಲ್ಲಿಯೂ ಕೂಡ ನಾವು ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಳ್ಳೋದಿಲ್ಲ, ಸ್ನೇಹಿತರ ಹತ್ರ ನಾವು ಹೇಳ್ಕೊಡ್ತೇವೆ. ಚಿಕ್ಕ ಮಕ್ಕಳು, ಈಗ ನಾವು ದೊಡ್ಡವರಾದ ಮೇಲೆ ಬೇರೆ ಬಿಡಿ, ಆದ್ರೆ ನಾವು ಒಂದು ಆ ಪ್ರಾಯದಲ್ಲಿ ಇರ್ಬೇಕಾದ್ರೆ, ಈಗ ನಮ್ಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಹಾಗೇನೆ
ಅವರವರ ಕಷ್ಟಗಳನ್ನ ಮನೆಯಲ್ಲಿ ಹೇಳುವುದಕ್ಕಿಂತಲೂ ಸ್ನೇಹಿತರು. ಹಾಗೆ ಇಲ್ಲಿ ಶ್ರೀಕೃಷ್ಣ ಕಷ್ಟ ಹೇಳಿಕೊಂಡದ್ದಲ್ಲ, ಅರ್ಜುನ ಶ್ರೀಕೃಷ್ಣನಿಗೆ ತನ್ನ ಕಷ್ಟವನ್ನು ಹೇಳಿಕೊಂಡದ್ದು. ಜ್ಞಾನ ಇತ್ತು, ಆದರೂ ಕೂಡ ಒಮ್ಮೆಲೆ ಅಂಧಕಾರ, ಕೆಲವೊಮ್ಮೆ ನಮಗೆ ನಮ್ಮ ಮನಸ್ಸಿಗೆ ಅದು ಹೊಳೆಯುವುದಿಲ್ಲ. ನಾವು ತಪ್ಪನ್ನ ಮಾಡ್ತೇವೆ, ಆದ್ರೆ ಅದು ತಪ್ಪು ಹೌದು ಅಲ್ವಾ ಅಂತ ಹೇಳಿ ಗೊತ್ತಾಗೋದಿಲ್ಲ. ಈಗ ಮೊದಲೆಲ್ಲ ಅರ್ಜುನನಿಗೆ ಜ್ಞಾನ ಇತ್ತು, ನಂತರ ಯುದ್ಧಕ್ಕೆ ಕುರುಕ್ಷೇತ್ರ ರಣರಂಗಕ್ಕೆ ಬಂದ ತಕ್ಷಣ ಎಲ್ಲರೂ ತನ್ನವರು ಆತ್ಮೀಯರು ಅಂತ ಹೇಳಿ ಅನ್ನಿಸಿಕೆ ಪ್ರಾರಂಭ ಆಯಿತು. ಆದ್ರಿಂದ ಶ್ರೀಕೃಷ್ಣನ ಹತ್ತಿರ ನನಗೆ ಇವರನ್ನೆಲ್ಲ ನೋಡಿದ ತಕ್ಷಣ ಇವರೆಲ್ಲ ನಮ್ಮವರೇ ಅಂತ ಅನ್ನಿಸ್ತಾ ಇದ್ದಾರೆ, ಆದ್ರಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣ ನೀನು ಕುಳಿತುಕೋ, ನಾನು ಹೇಳ್ತೇನೆ ಅಂತ ಹೇಳಿ, ಇದು 5000 ವರ್ಷಗಳ ಹಿಂದೆ, 5000 ಕಲಿಯುಗ, ಈಗ ಕಲಿಯುಗವೇ ಮುಗಿದು ಈಗ ಪ್ರಾರಂಭ ಆಗಿಯೇ 5000 ವರ್ಷ ದಾಟಿದೆ. ಅಂದ್ರೆ ದ್ವಾಪರ ಯುಗ ಕಳೆದು ಈಗ 5000ಕ್ಕಿಂತ ಹೆಚ್ಚಾಗಿದೆ. ಆ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿರುವಂತಹದ್ದು. ಇವತ್ತಿನ ವಿಶ್ವ ಧ್ಯಾನ ದಿನಾಚರಣೆಯ ಈ ಸಮಾರಂಭದಲ್ಲಿ ಸಮಾರಂಭವನ್ನು ಆಯೋಜಿಸಲು ಸಹಕಾರ ಕೊಟ್ಟಂತಹ ಸರ್ವರು ಪ್ರಥಮವಾಗಿ ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿ ಆಗಮಿಸಿದಂತಹ ಮುಂಬೈಯಿಂದ ನಮ್ಮ ಆತ್ಮೀಯ ಸಹೋದರಿ ಬೇಲಾಡಿಯ ಸುಕೇತ ಶೇಖರ್ ಅವರಿಗೆ ನಾನು ಕಾಪುರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದಲ್ಲಿ 200 ಅತಿಥಿಯಾಗಿ ಆಗಮಿಸುವವರು ಆತ್ಮೀಯರು ಕರತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀ ರಮೇಶ್ ನಾಯ್ಕರವರು. ರಮೇಶ್ ನಾಯ್ಕರ ಹತ್ರ ಒಂದ್ಸಲ ಮಾತಾಡಿದ್ದಾರೆ. ರಮೇಶ್ ನಾಯ್ಕರವರು ಆಧ್ಯಾತ್ಮಿಕರಾಗಿದ್ದಾರೆ, ತುಂಬಾ ವರ್ಷದಿಂದ ದೇವಸ್ಥಾನದ ಟ್ರಸ್ಟಿಯಾಗಿದ್ದಾರೆ. ಅವರು ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದವರು ಶ್ರೀಮತಿ ವಿಜಯಲಕ್ಷ್ಮಿ ಜಿ ಪಿಣಿಯವರು. ಇವರು ಈಗ ಭಗವದ್ಗೀತೆಯ ಬಗ್ಗೆ ಅತ್ಯುತ್ತಮ ಭಾಗವಹಿಗಳು ಆಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಸಮಾರಂಭದಲ್ಲಿ ಬಂದು ಎರಡು ಮಾತಾಡುತ್ತಿದ್ದಾರೆ, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಅತಿಥಿಯವರು ನಮ್ಮ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಶನಿ ಅವರಿಗೆ ಕೂಡ ನಾನು ಈಶ್ವರಿಯ ವಿಶ್ವವಿದ್ಯಾಲಯದ ಪರವಾಗಿ ಗೌರವಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಪ್ರತಿಯೊಬ್ಬರು ಬಂದಿದ್ರಿ, ನಿಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ಬಂದಿದ್ದೀರಿ. ನಿಮಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ನಾಪೋಕ್ಲುವಿನ ಕೆಪಿಎಸ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಪ್ರೇರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪ್ರಮುಖ ಘಟ್ಟವಾಗಿದ್ದು ಯಶಸ್ಸಿನ ಮೆಟ್ಟಿಲನ್ನು ಏರಲು ವಿದ್ಯಾರ್ಥಿಗಳು ಸತತವಾಗಿ ಶ್ರಮವಹಿಸಬೇಕೆಂದು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ ತಿಳಿಸಿದರು. ನಾಪೋಕ್ಲುವಿನ ಕೆಪಿಎಸ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪರೀಕ್ಷಾ ಸಿದ್ಧತೆ ಪ್ರೇರಣಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಜೀವನದಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ, ಗುರು ನಿಮ್ಮ ಭವಿಷ್ಯವನ್ನ ರೂಪಿಸುತ್ತಾರೆ, ಅದಕ್ಕೆ ಗುರುವಿಗೆ ದೇವಸ್ಥಾನವನ್ನ ಕಲ್ಪಿಸಲಾಗಿದೆ ಎಂದರು. ಭವಿಷ್ಯವನ್ನ ರೂಪಿಸಲು ಅಧಿಕ ತಯಾರಿ ನಡೆಸಬೇಕಾಗುತ್ತದೆ. ಉತ್ತಮ ಶಿಕ್ಷಣ ಪಡೆಯುವುದರ ಮೂಲಕ ಸಮಾಜವನ್ನ ಬೆಳೆಸುವ ಕಟ್ಟುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಬೆಳೆಯಬೇಕೆಂದ ಅವರು ತಯಾರಿಗೆ ಸಮಯ ವ್ಯರ್ಥ ಮಾಡದೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು. ಕೂಡಿಗೆ ಡಯಟ್ ಪ್ರಾಂಶುಪಾಲರಾದ ಚಂದ್ರಕಾಂತ್ ಎಂ ಮಾತನಾಡಿ, ಬದಲಾದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನ ಸ್ನೇಹಿತರನ್ನಾಗಿ ಶಿಕ್ಷಣ ಇಲಾಖೆ ನೋಡುತ್ತಿದೆ. ಈಗಿನ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಮತ್ತು ಸೌಲಭ್ಯವಿದೆ. ಪರೀಕ್ಷೆ ಬಂದರೆ ಭಯಬೇಡ ಎಂದ ಅವರು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಪರವಾಗಿದೆ ಎಂದರು. ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಮಾತನಾಡಿದರು. ವೇದಿಕೆಯಲ್ಲಿದ್ದ ಗಣ್ಯರು ಹೂವಿನ ಕುಂಡಕ್ಕೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಸಂಪನ್ಮೂಲ ವ್ಯಕ್ತಿಗಳಾಗಿ ಲೇಖಕ ಸಾಹಿತಿ ಭಾರದ್ವಾಜ ಕೆ ಆನಂದ, ಸರ್ಕಾರಿ ಪ್ರೌಢಶಾಲೆ ಕಡಗದಾಳು ಗಣಿತ ಶಿಕ್ಷಕಿ ಎಚ್.ಎನ್. ಭಾರತಿ, ಊರ ನಾಗೇಶ್ ನಿವೃತ್ತ ಶಿಕ್ಷಕರು ಕುಶಾಲನಗರ, ಶಿಕ್ಷಣ ಸಂಯೋಜಕ ಕೆಪಿ ಶಾಲೆಯ ಉಪಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್, ಶಿಕ್ಷಣ ಸಂಯೋಜಕಿ ಜಾನೆ, ಕೂಡಿಗೆಯ ಡಯಟ್ನ ಹಿರಿಯ ಉಪನ್ಯಾಸಕ ಸ್ವಾಮಿ, ಬಿಆರ್ಸಿ ಗುರುರಾಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಸರಳ ಗಣಿತ, ಬೆರಳಿನಿಂದ ಎಣಿಕೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ, ನೀಲಿ ನಕ್ಷೆ ಎಂಬ ವಿಷಯಗಳ ಬಗ್ಗೆ ತಿಳಿಸಿ ಪ್ರತಿ ಪಾಠಗಳಿಗೆ ಹಂಚಿಕೆಯಾಗಿರುವ ಅಂಕಗಳ ಬಗ್ಗೆ ಹಾಗೂ ಒಂದು ವರ್ಷದಲ್ಲಿ ಓದಿದ ವಿಷಯಗಳನ್ನು 3 ಗಂಟೆಯಲ್ಲಿ ಬರೆಯಬೇಕಾದರೆ ಸವಾಲುಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಎಸ್ಟಿಎಂಸಿ ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಶಿಕ್ಷಕರು, ನರಿಯಂದಡ ಕೇಂದ್ರ ಪ್ರೌಢಶಾಲೆ, ಕಕ್ಕಬ್ಬೆ ಪ್ರೌಢಶಾಲೆ, ನೇತಾಜಿ ಪ್ರೌಢಶಾಲೆ, ಎಮ್ಮೆಮಾಡು ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಇನ್ನಿತರ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಿವಿಷನ್ ಮಾಡೋದ್ರಲ್ಲಾಗಲಿ, ಪಾಠ ಕೇಳೋದರಲ್ಲಿ ಆಗಲಿ, ನೀವೇ ಸ್ವತಃ ಏನನ್ನಾದರೂ ಬರೆಯೋದಾಗಲಿ, ಪ್ರಬಂಧ ತಯಾರಿ ಮಾಡೋದಾಗಲಿ, ಎಲ್ಲದರಲ್ಲೂ ಕೂಡ ಇದೇ ಒಂದು ಆ ಕಾನ್ಸಂಟ್ರೇಷನ್ ಅಂತ. ನಮ್ಗೆ ಗೊತ್ತಿಲ್ಲ, ನೀವು ಟೀಚರ್ಸ್ಗೆ ಹೆದರಿ ಸೈಲೆಂಟ್ ಆಗಿದ್ದರೆ 90% ಮಕ್ಕಳು ಪಾಸ್ ಆಗಲ್ಲ. ಇದು ಸ್ವತಃ ನಿಮ್ಮಲ್ಲೇ ಆ ಒಂದು ಶಿಸ್ತು ರಕ್ತಗತವಾಗಿ ಮನಪೂರ್ತಿಯಾಗಿ ಬಂದಿದ್ರೆ ಖಂಡಿತ ನೀವೆಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯತ್ನ ಮಾಡ್ಬೇಕಷ್ಟೇ, ಪ್ರಯತ್ನ ಮಾಡದೆ ಏನು ಮಾಡ್ಲಿಕ್ಕಾಗಲ್ಲ. ಮಕ್ಕಳೇ ಹೇಳ್ತಾರೆ, ಒಂದು ಕುದುರೆಯನ್ನ ನೀರು ಕುಡಿಯಲಿಕ್ಕೆ ಎಳ್ಕೊಂಡು ಹೋಗ್ತಾರಂತೆ, ಹೋದ್ಮೇಲೂ ನೀರಿಗೆ ಮೂತಿ ಹಾಕ್ಸ್ಬಿಟ್ಟು ಕುಡಿಸ್ಲಿಕ್ಕಾಗಲ್ಲ. ಅಧ್ಯಾಪಕರುಗಳು ಶಾಲೆಯಲ್ಲಿ ಪಾಠವನ್ನೇ ಮಾಡೋದಲ್ಲದೆ ಪ್ರತಿ ಕ್ಲಾಸಲ್ಲೂ ನಿಮ್ಮ ಬೆಳವಣಿಗೆಗೆ ಏಳಿಗೆಗೆ ಮಾತನಾಡಿದ್ದು ಪಾಠ ಮಾಡಿದ್ದೇ ಅಲ್ಲದೆ ಇಲ್ಲಿಯೂ ಮತ್ತೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಸಂಪನ್ಮೂಲ ವ್ಯಕ್ತಿಗಳು ಇನ್ನೊಬ್ಬರ ಹತ್ರನೂ ಹೇಳಿಸಿ ಮಾಡಲಿಕ್ಕೆ ಅವರ ಶ್ರಮವನ್ನ ಎಷ್ಟು ಹಾಕ್ತಾ ಇದ್ದಾರಲ್ವಾ, ಅಷ್ಟೆಲ್ಲ ಹಾಕಿದ್ಮೇಲೆ ನೀವು ಇನ್ನೂ ಕೂಡ ಅತ್ಯುತ್ತಮವಾಗಿ ಓದುವ ಅವಶ್ಯಕತೆ ಇದೆ ಅಲ್ವಾ? ಖಂಡಿತವಾಗ್ಲೂ ಇದೆ. ಸೊ ಒಂದ್ ಸಭೆ ಆರಂಭವಾಯಿತು. ಇನಾಗ್ರೇಷನ್ಗೆ ಮಕ್ಕಳು ಹಾಡಿದ್ರು, ಸೋಜುಗದ ಸೋಜು ಮಲ್ಲಿಗೆ. ಒಂದು ಕತೆ ಹೇಳುವಾಗ ಅದರಲ್ಲಿ ಕತೆಗಾರ ನೀವೇ ಆಗೋಗ್ಬೇಕು, ಕತೆಯ ವಸ್ತು ನೀವೇ ಆಗ್ಬೇಕು. ಆ ತರ ಆ ಹಾಡುವ ಮಗುವಿನ ಮುಖದಲ್ಲಿ ನಗು ಇರಲಿಲ್ಲ, ಎಂಜಾಯ್ ಮಾಡಬೇಕು. ಒಬ್ಬ ಹೇಳ್ತಾರೆ, ನೀವು ವೆನ್ ಯು ಲುಕ್ ಎಟ್ ದ ಸನ್ ಯು ಬಿಕಮ್ ದ ಸನ್ ಅಂತ ಹೇಳಿ. ಒಂದು ಸಮುದ್ರವನ್ನ ನೋಡುವಾಗ ನೀನೇ ಸಮುದ್ರದಾಗ ಆಗ್ಬಿಡು, ಅಷ್ಟು ಅಗಲ ಹರವು ಅಲ್ಲಿ ಅಲೆ ಆಡ್ತಾ ಇರುವ ಹಾಗೆ ನಿನ್ನ ಹೃದಯದಲ್ಲಿ ಆನಂದ ತುಂಬಿ ಬರಬೇಕು. ಸುಮ್ಮನೆ ಸೀರಿಯಸ್ ಆಗಿ ಅಂತ ನೋಡ್ಕೊಂಡು ಹೋಗೋದು ಮೆಕ್ಯಾನಿಕಲ್ ಪ್ರಾಣಿಗಳ ತರ ಆಗೋಗುತ್ತೆ. ಇದು ಬರೀ ಹಾಡಿಗೋಸ್ಕರ ಹೇಳಿಲ್ಲ, ಪಾಠವನ್ನು ಕೂಡ ಬರೀ ಪಾಸ್ ಆಗ್ಲಿಕ್ಕೆ ಅಂತ ಅಷ್ಟೇ ಕೇಳ್ಕೊಳ್ಬೇಡಿ, ಅದರಲ್ಲಿ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿ. ಆಗ ಅದು ನಿಜಕ್ಕೂ ಕೂಡ ನಿಮ್ಮ ಮನಸ್ಸನ್ನ ಕಟ್ಟುತ್ತೆ, ಹೃದಯಕ್ಕೆ ಇಳಿಯುತ್ತೆ, ನೆನಪಿನಲ್ಲಿ ಅದು ಉಳಿಯುತ್ತೆ. ಆ ಥರ ಯಾವುದೇ ಕೆಲಸವನ್ನು ನಾವು ಮಾಡಿ, ಕೃಷಿ ಮಾಡಿ, ಹೋಮ್ವರ್ಕ್ ಮಾಡಿ, ಅಡುಗೆ ಮಾಡಿ, ನೃತ್ಯ ಮಾಡಿ, ಯಾವುದೇ ಆದರೂ ಕೂಡ ಮನಸ್ಸಿಟ್ಟು ಸೋಲ್ಫುಲ್ ಆಗಿ ಅಂತ ಬುದ್ಧ ಹೇಳ್ತಾನೆ. ಡೂ ಎನಿಥಿಂಗ್, ಡೂ ಇಟ್ ಸೋಲ್ಫುಲ್ಲಿ ಅಂತ ಹೇಳಿ ಮನಸ್ಸಾರೆ ಸಂಪೂರ್ಣ ಮನಸ್ಸು ಹಾಕ್ಬಿಟ್ಟು ಕೆಲಸವನ್ನು ಮಾಡಿದರೆ ಅದು ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ನಾವು ಮತ್ತೊಬ್ಬರ ಹತ್ರ ಹಂಚಿಕೊಳ್ಳುವಾಗ ಅವರ ಮನಸ್ಸಿಗೆ ನಾಟಲಿಕ್ಕೆ ಸಾಧ್ಯ ಆಗ್ತೆ ಅಂತ ಹೇಳ್ತಾರೆ. ಬಹಳ ಪ್ರಮುಖವಾದ ಘಟ್ಟ ಜೀವನದಲ್ಲಿ. ಇಲ್ಲಿ ಕಷ್ಟಪಟ್ಟು ಓದಿದ್ರೆ ನಮಗೆ ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಅತ್ಯುತ್ತಮ ಕಾಲೇಜುಗಳಲ್ಲಿ ಉನ್ನತ ಅಭ್ಯಾಸ ಮಾಡಬಹುದು. ಜೀವನದಲ್ಲಿ SSLCಲಿ ಬಹಳ ಗಂಭೀರವಾಗಿ ತೊಡಗಿಸ್ಕೊಂಡು ಓದಬೇಕು ಅನ್ನುವ ಮನೋಭಾವ ಕಡಿಮೆ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ನಾವು ಎಲ್ಲ ಮಕ್ಕಳಿಗೆ ಈ ಒಂದು ವಿಚಾರದಲ್ಲಿ ಅವರಲ್ಲಿ ಸಕಾರಾತ್ಮಕ ಅಂದ್ರೆ ಒಳ್ಳೆಯ ಮನೋಭಾವನೆ ಮೂಡಬೇಕು. ಆ ಮಕ್ಕಳಿಗೂ ಓದೋದ್ರಲ್ಲಿ ಹಿಂದೆ ಬೀಳಬಾರ್ದು. ಅವರು SSLCಯಲ್ಲಿ ಹೆಚ್ಚಿನ ಅಂಕಗಳನ್ನ ತಕೊಂಡು ಈಗಿಂದಲೇ SSLC ಪರೀಕ್ಷೆಗೆ ಉತ್ತಮ ಸಿದ್ಧತೆ ಮಾಡಿಕೊಂಡು ಒಳ್ಳೆಯವರಾಗಿ ಬೆಳೆಯಬೇಕು. ವಿದ್ಯಾರ್ಥಿಗಳು ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು, ಅವರೇ ತೊಂದರೆಗೆ ಸಿಕ್ಕಾಕಬಾರ್ದು. ನೀವು ಹೆಚ್ಚಾಗಿ ಚೆನ್ನಾಗಿ ಓದಲಿಲ್ಲ ಅಂದ್ರೆ ನೀವು ಸಮಸ್ಯೆಗೆ ಸಿಗಾಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ನಿಮ್ಮ ಬದುಕು ನಿಮ್ಮದು. ಪೋಷಕರದ್ದು ಒಂದೇ ಕಾಳಜಿ. ಎಷ್ಟೋ ಪೋಷಕರು ಹೇಳ್ತಾ ಇರ್ತಾರೆ, ನಾವು ಓದಲಿಲ್ಲ, ನಮ್ಗೆ ಓದೋ ಅವಕಾಶವೇ ಇರಲಿಲ್ಲ, ನಮಗೆ ಬಡತನ ಇತ್ತು, ನಮಗೆ ಸಮಸ್ಯೆ ಇತ್ತು. ಈ ಭಾಗದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಈ ಶಾಲೆ STMC ಅವರು
ಮುಖ್ಯ ಶಿಕ್ಷಕರು ಕೂಡ ಉತ್ತಮವಾದ ಸಹಕಾರವನ್ನ ನೀಡ್ತಾ ಇದ್ದಾರೆ. ನಾನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನ, ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬದಲಾಯಿಸಿಕೊಡ್ಬೇಕಾಗತ್ತೆ, ಅಥವಾ ನೀವು ಒಂದು ಉದ್ಯೋಗವನ್ನು ಹುಡಿಕೊಂಡು ಹೋಗ್ಬೇಕಾದ್ರೆ SLC ಅನ್ನೋದು ಒಂದು ಎಷ್ಟು ಅಮೂಲ್ಯವಾದಂತಹ ಒಂದು ಕ್ಷಣ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಪ್ರಥಮ ಮೆಟ್ಟಿಲಾಗಿರುತ್ತೆ. ನಾವು 10 ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ 10ನೇ ವರ್ಷದಲ್ಲಿ ಕೆಲವರು ಪರೀಕ್ಷೆಯನ್ನು ಸಂಭ್ರಮಿಸಿ ಅಂತ ಹೇಳ್ಬೋದು, ವಿವಿಧ ರೀತಿಯಲ್ಲಿ ನಿಮ್ಮನ್ನ ವ್ಯಾಖ್ಯಾನಿಸ್ಕೊಳ್ತಾ ಹೋಗ್ಬೋದು. ಏನೇ ಮಾಡಿದರೂ ಕೂಡ ಪರೀಕ್ಷೆಯಲ್ಲಿ ಬರಲು ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ನೀವು ಮುಂದಕ್ಕೆ ಹೋಗ್ಬೇಕಾದ್ದು ನೀವೇ ಮಾಡಿರ್ತಾರೆ. ಆ ಮಾರ್ಗದರ್ಶನವನ್ನ ಪಡೆದು ನಿಮ್ಮ ಶಿಕ್ಷಕರು ಪ್ರತಿ ದಿವಸ ಹೇಳಿಕೊಟ್ಟ ಹೆದರ್ಕೋಬೇಡಿ, ಇಲಾಖೆ ನಿಮ್ಮ ಪರವಾಗಿದೆ. ಯಾವ ರೀತಿ ಇದೆ, ಯಾವುದೇ ಸಮಸ್ಯೆಗಳಿರಲಿ ನಿಮಗೆ ಮಕ್ಕಳೇ, ನಾವು ಖಂಡಿತವಾಗಿಯೂ ಕೂಡ ಇತ್ಯರ್ಥಪಡಿಸುತ್ತೇವೆ. ಮನೆಯಲ್ಲಿ ಪ್ರಾಬ್ಲಮ್ಮ ನಿಮ್ಮ ಪೇರೆಂಟ್ಸ್ ಕರೆದು ನಾವು ಮಾತಾಡ್ತೀವಿ. ಶಾಲೆಯಲ್ಲಿ ತೊಂದರೆಯೇ ಟೀಚರ್ಸ್ ಎಲ್ಲ ಕರೆದು ಮಾತಾಡ್ತೀವಿ. ನಿಮ್ಮ ಗೆಳೆಯರ ನಡುವೆ ಏನಾದರೂ ಸಮಸ್ಯೆ ಇದೆಯೇ ಅದನ್ನು ಕೂಡ ಸರಿಪಡಿಸುತ್ತೇವೆ. ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಸರಿಪಡಿಸುತ್ತೇವೆ. ಟೋಟಲಿ ಮಕ್ಕಳೇ, ನಿಮ್ಮೊಡನೆ ನಾವಿದ್ದೇವೆ. ನಾವು ಅಂದರೆ ಇಲಾಖೆನೇ ನಿಮ್ಮ ಪರವಾಗಿದೆ. ಇಲಾಖೆನೇ ನಿಮ್ಮ ಪರವಾಗಿರಬೇಕಾದರೆ ನೀವು ಯಾವುದಕ್ಕೂ ಅಂಜದೆ ಅಳುಕದೆ ಈ ವರ್ಷ ನೀವು ಮುನ್ನುಗ್ಗಬೇಕು. ಜೊತೆಗೆ ಮುಖ್ಯವಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರ್ಯಾರನ್ನೋ ಕಂಪೇರ್ ಮಾಡಿಕೊಂಡು, ಯಾರನ್ನ ಮೀನ್ಸ್ ನಿಮ್ಮ ಸ್ನೇಹಿತರನ್ನ, ಅವನು ಆ ಮಟ್ಟದಲ್ಲಿದ್ದಾನೆ, ನಾನು ಆ ರೀತಿ ಓದಲು ಸಾಧ್ಯವೇ, ಇವನು ಈ ರೀತಿ ಇದ್ದಾನೆ, ನಾವು ಆ ಮಟ್ಟ ತಲುಪಲು ಸಾಧ್ಯವೇ. ನ್ಯೂಸ್ ಗಮಕ್ಕಾಗಿ ದುಗ್ಗಲ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀ ಕೋಟೆ ಭೈರವೇಶ್ವರ ದೇವಳದಲ್ಲಿ ಭೈರವಾಷ್ಟಮಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭೈರವಾಷ್ಟಮಿ ಅಂಗವಾಗಿ ಹೊಸಹೊಳಲು ಗ್ರಾಮದ ಶ್ರೀ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ನೂರಾರು ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಕ್ಯಾರ್ಪೇಟೆ ಕ್ಷೇತ್ರದ ಶಾಸಕ HT ಮಂಜು ಹಾಗೂ ರಮ ಮಂಜು ದಂಪತಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಮಂಜುಳಾ ಚನ್ನಕೇಶವ ಪಾಲ್ಗೊಂಡಿದ್ದರು. ಶಾಸಕ HT ಮಂಜು, ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರು ಹಾಗೂ ನೆರೆದಿದ್ದ ಗಣ್ಯರು ಶ್ರೀ ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ 2025ನೇ ನೂತನ ವರ್ಷದ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿದರು. ನಂತರ ಶಾಸಕರಾದ HT ಮಂಜು ಮಾತನಾಡಿ, ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ದೇವನೊಬ್ಬ ನಾಮ ಹಲವು ಎನ್ನುವಂತೆ ದೇವರಿಗೆ ಜಾತಿ ಇಲ್ಲ. ನಿಜವಾದ ಭಕ್ತಿ ಇದ್ದರೆ ಸಾಕು. ನಮ್ಮ ಮನಸ್ಸಿಗೆ ಸಮಾಧಾನ ತರುವ ಕೆಲಸಗಳನ್ನ ದೇವಾಲಯಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅನುಭವವಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆಯುತ್ತಿರುವುದನ್ನು ನೋಡುತ್ತಿದ್ದೇವೆ. ಅದೇ ರೀತಿಯಲ್ಲಿ ದೇವಾಲಯದ ಆದಾಯವು ಪ್ರಮಾಣವು ಹೆಚ್ಚುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ ಮಾಡುತ್ತಿರುವುದು ಕಂಡುಬರುತ್ತಿದೆ. ಜನರಿಗೆ ದೇವರ ಬಗ್ಗೆ ಶ್ರದ್ಧೆ, ಆಸಕ್ತಿ, ಭಕ್ತಿ ಮೂಡುತ್ತಿದೆ ಎಂಬುದು ಅರಿವಾಗುತ್ತದೆ. ನಮ್ಮ ಮನೆಯ ಕುಲದೇವರು ಕೋಟೆ ಭೈರವೇಶ್ವರ ದೇವಾಲಯದ ವಿಶೇಷ ಪೂಜೆಯಲ್ಲಿ ಸಾಂಪ್ರದಾಯಿಕವಾಗಿ ಭಾಗವಹಿಸಿರುವುದು ಅತ್ಯಂತ ಸಂತೋಷದ ಸಂಗತಿ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿದರು. ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹೇಮಗಿರಿ ಬಿಜೆಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ, MDCC ಬ್ಯಾಂಕ್ ಉಪಾಧ್ಯಕ್ಷರಾದ ಹೊಸಹೊಳಲು ಅಶೋಕ್, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಸಹಕಾರ ಸಂಘದ ಅಧ್ಯಕ್ಷೆ ಕೆ ಮಂಜುಳಾ ಚನ್ನಕೇಶವ, ಉಪಾಧ್ಯಕ್ಷರಾದ ಬೋರೇಗೌಡ, ನಿರ್ದೇಶಕರಾದ KS ರಾಮೇಗೌಡ, ಚಿಕ್ಕೇಗೌಡ, ಕೈಗೋನಹಳ್ಳಿ ಕುಮಾರ್, KS ಶಶಿಕಲಾ, ಮಮತಾ ಟಿ, ಶಶಿಧರ್, ಅರವಿಂದ ಬಾಬು, KT ರಾಘವೇಂದ್ರ, ಕಾನೂನು ಸಲಹೆಗಾರ NR ರವಿಶಂಕರ್, ಕಾರ್ಯದರ್ಶಿ MN ಅಶ್ವಿನಿ, ಕ್ಯಾಷಿಯರ್ ಪೂಜಾ ಆರ್, ಪಿಗ್ಮಿ ಸಂಗ್ರಾಹಕರಾದ ನಾಗರತ್ನಮ್ಮ, ಮಂಜುನಾಥ್, ಪುರಸಭಾ ಸದಸ್ಯರಾದ ಅಶೋಕ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜು, ಮುಖಂಡರಾದ H ಪುಟ್ಟರಾಜು, ನೀತಿಮಂಗಲ ನಟರಾಜು, ಸಿಂದಘಟ್ಟ ಮುದ್ದುಕುಮಾರ್, ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಕುಲದೇವರು ನಮ್ಮ ತಾಲೂಕು ಮತ್ತು ಇವತ್ತು 2-3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ದೇವರ ಆರಾಧಿಸಿದ್ದಾರೆ.
ಸುಮಾರು 23-24 ವರ್ಷಗಳ ನಂತರ ಪರಮ ಉತ್ಸವ ನಡೀತಾ ಇದೆ. ಆ ಉತ್ಸವ ದಿನಾಂಕವನ್ನು ಫೆಬ್ರವರಿ 14ನೇ ತಾರೀಕು ನಿಶ್ಚಯ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಮೂಲ ಅಭಿಚಿಚಿರಿ ಪೀಠಾಧೀಶರಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಜೊತೆಗೆ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಸಹ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ದೇವರ ಭಕ್ತರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 23-24 ವರ್ಷ ಆಗಿರೋದ್ರಿಂದ ತುಂಬ ಎಲ್ಲ ಉತ್ಸುಕರಾಗಿ 23 ವರ್ಷ ಆಗೋದ್ರಿಂದ ಎಲ್ಲರೂ ಉತ್ಸುಕರಾಗಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಅದು ಟ್ರಸ್ಟಿಯವರು ಎಲ್ಲರೂ ಸಹ ಅಧ್ಯಕ್ಷರು ಮಂಜೂರ ಕೊಡಿದ್ದಾರೆ. ನಮ್ಮ ಎಲ್ಲ ಟ್ರಸ್ಟಿಯವರು ಸಹ ಉತ್ತಮವಾಗಿ ಮಾಡಬೇಕು ಅನ್ನೋದು ಮುಗಿಸ್ತಿದ್ದಾರೆ. ತನ್ನಲ್ಲೂ ಸಹಕಾರ ಕೊಡಿ ನಮ್ಮಲ್ಲಿ ನಮ್ಮೆಲ್ಲರೂ ಆಮಂತ್ರಣ ಮಾಡ್ತಾರೆ. ಕೋಟೆ ಭೈರವೇಶ್ವರ ಸ್ವಾಮಿ ಸ್ನಾನ ಮಾಡ್ತಾ ತಾನೇ ಶಾಸಕರು ಹೇಳಿದ ಹಾಗೆ ಕ್ಯಾಲೆಂಡರ್ನ 25ನೇ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡೋದು ಎಂಥ ಪುಣ್ಯವಾದ ಸಂದರ್ಭದಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಭೈರವಾಷ್ಟಮಿ ಅಂದರೆ ಭೈರವ ಹುಟ್ಟಿದಂಥ ವಿಶಿಷ್ಟ ದಿನ ಇದು ಭೈರವಾಷ್ಟಮಿ. ಹಾಗೆ ಅಂಥ ದಿನ ಶಾಸಕರು ಅದನ್ನು ಮಾಡಿದ್ದಾರೆ. ಈಗಾಗಲೇ ಬ್ಯಾಂಕಿಂಗ್ ಬಗ್ಗೆ ಭಾಳಷ್ಟು ಮಾಹಿತಿ ಎಷ್ಟು ಚೆನ್ನಾಗಿ ಎಷ್ಟು ಸಹಕಾರ ಇದೆ, ಇಷ್ಟು ಆದಾಯದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ಇದೇ ರೀತಿಯ ಬೆಳವಣಿಗೆ ಮುಂದಿನ ದಿನಗಳಲ್ಲಾಗಲಿ ಎಲ್ಲರೂ ಕೂಡ ಗ್ರಾಹಕರು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ನಾನು ಬಂದ ತಕ್ಷಣ ಅದೇ ಅಕ್ಕನ ಕೇಳ್ತಾ ಇದ್ದೆ, ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ, ಅದರಲ್ಲಿ ಯಾರಾದರೂ ಡಿಫಾಲ್ಟು ಸರಿಯಾಗಿ ಕಟ್ಟಿದಾರಿಲ್ಲ ಅಂತ ಕೇಳ್ತಾ ಇದ್ದೇವೆ. ಒಂದೆರಡು ಕೇಸ್ ಆಗ್ತದೆ, ಅದು ವರ್ಷದಲ್ಲೇ ನಾವು ನೋಡ್ತೇವೆ. ಆ ಥರದಕ್ಕೆ ಅವಕಾಶ ಆಗದಾಗ ರೀತಿಯಿಂದ, ಯಾಕೆಂದರೆ ಭೈರವೇಶ್ವರ ಹೆಸರಿರುವಂಥ ಈ ಬ್ಯಾಂಕು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಪ್ರಗತಿ ಹೊಂದುವ ರೀತಿಯಲ್ಲಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರಿ ಕೋಟೆ ಭೈರವೇಶ್ವರ ಸ್ವಾಮಿ ಮತ್ತೊಮ್ಮೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ವ್ಯವಸಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್.ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಜಿಎಂಪಿ ಶಾಲಾ ಮೈದಾನದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆ.ಆರ್.ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀ ಕೋಟೆ ಭೈರವೇಶ್ವರ ದೇವಾಲಯದಲ್ಲಿ ಭೈರವಾಷ್ಟಮಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಕಳ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.